ಶ್ರಮವನ್ನು ಪಟ್ಟಿದ್ದಾರೆ. ವೈಯಕ್ತಿಕವಾಗಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಎಲ್ಲ ಸಮಸ್ತ ತಂಡಕ್ಕೆ ಇನ್ನೊಂದ್ಸರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸಾಕಷ್ಟು ಅರ್ಥಗರ್ಭಿತ ಮಾತುಗಳನ್ನು ಇವತ್ತು ಅಕ್ಕ ಅವರು ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅವರ ಒಂದು ಆದರ್ಶದಲ್ಲಿ ಇವತ್ತು ನಾವು ಜೀವನವನ್ನು ಸಾಗಿಸಬೇಕಾಗತಿ. ಮುಂಬರುವಂತ ದಿನದಲ್ಲಿ ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಬೆಳಗಾವಿ ಜಿಲ್ಲೆ ಯಾವ ದೃಷ್ಟಿಕೋನದಲ್ಲಿ ಹೋಗ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ಅದನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ. ಹಿಂದೊಂದಿನ ನಾವು ಯಾವತ್ತು ಈ ಮೊಬೈಲ್ ಇರಲಿಲ್ಲ. 2000 ಇಸ್ವಿಗಿಂತ ಮೊದಲಿಂದ ಹೇಳಕ್ ಬಯಸ್ತೀನಿ ನಾನು. ಊರಲ್ಲಿ ಎಲ್ಲರೂ ಸಾಕಷ್ಟು ಬಾಂಧವ್ಯತೆಯಿಂದ ಒಗ್ಗಟ್ಟಾಗಿ ಎಲ್ಲರೂ ಒಂದು ಸಂತೋಷದಿಂದ ಜೀವನ ಮಾಡ್ತಾ ಇದ್ವಿ. ಇವತ್ತು ಕೂಡ ಸಂತೋಷ ಇದೆ, ಎಲ್ಲ ಇದೆ, ಒಗ್ಗಟ್ಟು ಕಡಿಮೆ ಆಗೈತಿ. ಮೊಬೈಲ್ ಬಂದಾಗಿನಿಂದ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಗುಂಪುಗಾರಿಕೆ ಜಾಸ್ತಿ ಆಗೈತಿ. ಮೊಬೈಲ್ನಾಗ ಒಂದು ವಾಟ್ಸ್ಆಪ್ ಗ್ರೂಪ್ನಾಗ 15 ಹುಡುಗರು ಅದಾರ ಅಂತಂದ್ರೆ 15 ಹುಡುಗರ ಗ್ರೂಪ್, ಓಣಿಗೆ ವಾಟ್ಸ್ಆಪ್ ಗ್ರೂಪ್ಗಳಾಗಿದಾವ. ಒಂದು ಊರಾಗ ಒಂದ ಗುಂಪು ಇರ್ಬೇಕು, ಒಂದು ಊರಾಗ ಒಂದ ಸಂಘಟನೆ ಇರಬೇಕು. ಎಲ್ಲರೂ ಅಣ್ತಂಬರ್ಗತೆ ಪ್ರತಿಯೊಂದು ಹಬ್ಬ ಇರಬಹುದು, ಪ್ರತಿಯೊಂದು ಜಾತ್ರೆಗಳಿರ್ಬೋದು, ಪ್ರತಿಯೊಂದು ಗುಡಿ ಗುಂಡಾರಗಳಿರ್ಬೋದು, ಪ್ರತಿಯೊಂದು ಸಾರ್ವಜನಿಕ ಕೆಲಸಗಳಿರ್ಬೋದು, ಸಾಮಾಜಿಕ ಕೆಲಸಗಳಿರ್ಬೋದು, ಒಗ್ಗಟ್ಟಾಗಿ ನಾವು ಯಾವತ್ತೂ ಇರಬೇಕು. ಅಂತ ಒಗ್ಗಟ್ಟಿನ ಸಲುವಾಗಿ ಇವತ್ತು ಇಂಥ ಆದರ್ಶ ಮಹಾನ್ ಪುರುಷರ ನಾವು ಮೂರ್ತಿಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಅವರ ಒಂದು ಆದರ್ಶಗಳನ್ನ ಇವತ್ತಿನ ಪೀಳಿಗೆಗೆ ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದು ನಮ್ಮ ಒಂದು ಪ್ರಯತ್ನ. ಇಂಥ ಮಹಾನ್ ಪುರುಷರ ಜೀವನದ ಪಾಠಗಳನ್ನ ನೀವು ಕಲಿಬೇಕು. ಅಲ್ಲಿ ಈ ಓಣಿಗಳಲ್ಲಿ ನಡೆದಾಡ್ತಾ ಇರುವಂತ ಚಿಕ್ಕ ಮಕ್ಕಳು ಅಪ್ಪ ಅದು ಯಾರಂತ ಕೇಳಬೇಕು, ಅವ್ವ ಅದು ಯಾರಂತ ಕೇಳಬೇಕು. ಅವಾಗ ನೀವೆಲ್ಲ ಹೇಳಬೇಕು ಅದು ಮಹರ್ಷಿ ವಾಲ್ಮೀಕಿ ಅವರು. ಆ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನ, ರಾಮಾಯಣ ಏನ, ಮಹಾಭಾರತ ಏನಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇಳಬೇಕು, ಹೇಳಬೇಕು. ಅದಕ್ಕಾಗಿ ಇಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಇದು ನಮ್ಮ ಪ್ರಯತ್ನ. ಈ ಪ್ರಯತ್ನ ಯಾವತ್ತು ಫಲ ಸಿಗ್ತೈತೆ ಅಂತಂದ್ರೆ ಇಲ್ಲೇನು ನೀವೆಲ್ಲರೂ ಇವತ್ತು ನೆರೆದಿದ್ದೀರಾ, ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಯುವಕ ಮಿತ್ರರು, ತಾಯಂದಿರು, ನೀವೆಲ್ಲರೂ ಒಂದಾಗಬೇಕು.